everyone fine. ಬಿಜೆಪಿ ಭಿನ್ನಮತ ಶಮನಕ್ಕೆ ಎಂಟ್ರಿ ಆಗುತ್ತಾ ಸಂಘ ಪರಿವಾರ. ಸಂಘದ ನಾಯಕರೊಂದಿಗಿನ ಒಂದು ಚರ್ಚೆ ಇದೆಯಲ್ವಾ, ಅದು ಈಗ ಬಿಜೆಪಿಗೆ ಮುಖ್ಯವಾಗಿದೆಯಾ? ಯಾಕಂತ ಹೇಳಿದ್ರೆ ಕರ್ನಾಟಕ ಅಷ್ಟೇ ಅಲ್ಲ, ದೇಶದ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಒಡೆದ ಮನೆಯಾಗಿದೆ. ಮನೆಯೊಂದು 2 ಬಾಗಿಲಾಗಿದ್ದಾವೆ, 3 ಬಾಗಿಲಾಗಿದ್ದಾವೆ. ಹಾಗಾಗಿ ಈಗ ಸಮನ್ವಯತೆಯನ್ನು ಕಾಯ್ದುಕೊಂಡು ಹೋಗೋದು ಬಹಳ ಸವಾಲಿನ ಕೆಲಸ. ನಿನ್ನೆ ದೆಹಲಿಯಲ್ಲಿ ರೆಬೆಲ್ ಟೀಮ್ ಜೊತೆಗೆ ಅಮಿತ್ ಶಾ ಮಾತನಾಡಿದ್ದಾರೆ. ರೆಬೆಲ್ ಟೀಮ್ನ ಲಿಂಬಾವಳಿ ಜೊತೆ ಮಾತನಾಡಿದ್ದಾರೆ ಅಮಿತ್ ಶಾ. ಸಂಘದ ನಾಯಕರೊಂದಿಗೆ ಚರ್ಚೆ ಮಾಡ್ತಾರಾ ಹಾಗಾದ್ರೆ ಅಮಿತ್ ಶಾ? ಪಕ್ಷದ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಲಿಂಬಾವಳಿ. ಬಿಜೆಪಿ ರಾಜ್ಯಾಧ್ಯಕ್ಷರ ನಡೆ ಬಗ್ಗೆ ವಿವರಣೆಯ ಲಿಂಬಾವಳಿ ಕೊಟ್ಟಿದ್ದಾರೆ. ಈ ವೇಳೆ RSS ಜೊತೆ ಚರ್ಚೆ ಮಾಡಿ ತಿಳಿಸುವುದಾಗಿ ಅಮಿತ್ ಶಾ ಹೇಳಿದ್ದಾರೆ. ಅಂದರೆ ಬಿಜೆಪಿ ಭಿನ್ನಮತ ಶಮನಕ್ಕೆ ಸಂಘ ಪರಿವಾರ ಇಲ್ಲಿ ಎಂಟ್ರಿ ಆಗುತ್ತೆ. ಅಂದರೆ ಕರ್ನಾಟಕದ ನಾವು ನೋಡೋದಾದ್ರೆ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಬಿಜೆಪಿ ವರಿಷ್ಠರ ಬಳಗದವರು ಚರ್ಚೆಯನ್ನು ಮಾಡ್ತಾರಾ? ಯಾಕಂತ ಹೇಳಿದ್ರೆ ಈಗ ಅಮಿತ್ ಶಾ ಅವರ ಮುಂದೆ ಲಿಂಬಾವಳಿಯವರು ಪ್ರಸ್ತುತ ಬಿಜೆಪಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಯಾಕಾಗಬೇಕು ಮತ್ತು ಅವರ ನಿರ್ಧಾರಗಳೇನಾಗಿದ್ದಾವೆ, ಸ್ಥಾನಮಾನಗಳು ಹೇಗೆ ಅವ್ರ ಪರವಾಗಿ ಆಗ್ತಾ ಇದ್ದಾವೆ, ಅಂದರೆ ಅವರ ಆಪ್ತರಿಗೆ ಮಣೆ ಹಾಕ್ತಾ ಇದ್ದಾರೆ, ಹಿರಿಯರನ್ನ ಕಡೆಗಣಿಸ್ತಾ ಇದ್ದಾರೆ, ಇದೆಲ್ಲವನ್ನು ಕೂಡ ಅಮಿತ್ ಶಾ ಅವ್ರ ಗಮನಕ್ಕೆ ತಂದಿದ್ದಾರೆ. ಈಗ ಸಂಘ ಪರಿವಾರದವರ ಗಮನಕ್ಕೆ ತಂದು ಇದನ್ನು ಚರ್ಚೆ ಮಾಡಿ ಪರಿಹರಿಸಬೇಕು ಅನ್ನುವಂತಹ ಒಂದು ಚಿಂತನೆಯಲ್ಲಿ ಅಮಿತ್ ಶಾ ಅವರು ಇದ್ದಾರೆ. ಸಂಘ ಪರಿವಾರ ಅಂದರೆ ಕರ್ನಾಟಕದ ಪಾಲಿಗೆ BL ಸಂತೋಷ್ ಅವರು ಮತ್ತು ಯಡಿಯೂರಪ್ಪನವರು ಅಂತ ಹೇಳಿದ್ರೆ ಅಷ್ಟಕ್ಕಷ್ಟೇ. ಅವರು ಬಹುತೇಕವಾಗಿ ಯತ್ನಾಳ್ ಅವರ ಬಣದ ಪರವಾಗಿಯೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಬ್ರೇಕ್ ಹಾಕೋದಾಗಿದ್ದರೆ ಹಿಂದೆ ಹಾಕಬೇಕಾಗಿತ್ತಲ್ವ, ಆಗಿಲ್ಲ ಅದು. ಅಮಿತ್ ಶಾ ಅವರು BL ಸಂತೋಷ್ ಅವರಿಗೆ ಸೂಚನೆ ಕೊಟ್ಟು ಈ ಭಿನ್ನರ ಬಳಗದ ನಡುವಿನ ಕಚ್ಚಾಟವನ್ನು ಶಮನ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡಬಹುದು. ಲಿಂಬಾವಳಿಯವರು ಹೇಳಿದ್ದಾರೆ ಏನೇನಿದೆ ಸಮಸ್ಯೆ ಅಂಥೇಳಿ, ಏನಾಗ್ತಿದೆ ರಾಜ್ಯ BJPಲಿ ಅಂತ. ಮತ್ತಷ್ಟು ಮಾಹಿತಿ ರಾಕೇಶ್ ನೀಡ್ತಾರೆ. ರಾಕೇಶ್, ಈಗ BJPಗೆ ಬೆಂಬಲವಾಗಿರುವಂತಹ ಸಂಸ್ಥೆ ಅದು ಸಂಘ ಪರಿವಾರ. ಕರ್ನಾಟಕದಲ್ಲಿ ನೋಡ್ತಾ ಇದ್ದೀವಿ, ರಾಜ್ಯದ ನಾಯಕರಿಗೆ ಭಿನ್ನಮತವನ್ನು ಶಮನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅಮಿತ್ ಶಾನೇ ಈಗ BL ಸಂತೋಷ್ ಅಥವಾ ಸಂಘ ಪರಿವಾರದ ನಾಯಕರ ಮೂಲಕ ಭಿನ್ನರ ಬಳಗದ ಈ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆಗಳಿದಾವ, ಆಗ್ಬಹುದಾ ಅದು ಅಂತ? ಪ್ರಭು, ಇಲ್ಲಿವರೆಗೂ ರಾಜ್ಯ ಬಿಜೆಪಿಯಲ್ಲಿ 2 ಬಣಗಳ ನಡುವೆ ನಡೆಸಿದಂತಹ ಈ ಭಿನ್ನಮತೀಯ ಚಟುವಟಿಕೆಗಳಿಗೆ ಈಗ ಫುಲ್ ಸ್ಟಾಪ್ ಹಾಕಲೇಬೇಕು ಅನ್ನುವಂಥ ನಿರ್ಧಾರವನ್ನ ಪಕ್ಷದ ನಾಯಕರು ಮಾಡದಂತೆ ಕಾಣ್ತಾ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ನಿನ್ನೆ ದಿನ ಭಿನ್ನರ ಬಳಗದ ಸದಸ್ಯರಾದಂತಹ ಅರವಿಂದ್ ಲಿಂಬಾವಳಿ ಅವರು ಬಿಜೆಪಿಯ ಪ್ರಮುಖ ನಾಯಕ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ಮಾಡಿದ್ದಾರೆ. ಈ ವೇಳೆ ಅವರು ಪಕ್ಷದೊಳಗಿನ ನೈಜ ಸಮಸ್ಯೆಗಳು ಮತ್ತು ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ನಡೆಯುತ್ತಿರುವ ಜಟಾಪಟಿಗೆ ಕಾರಣ ಏನು ಅನ್ನೋದನ್ನ ಸ್ಪಷ್ಟವಾಗಿ ವಿವರಣೆ ಕೊಟ್ಟಿದ್ದಾರೆ. ಹಾಗೆ ಅವರ ನಡೆನುಡಿ ವಿಚಾರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರದ ಬಗ್ಗೆ ಯಾಕೆ ನಮ್ಮಿಂದ ಅಪಸ್ವರ ಎದುರಾಗ್ತಾ ಇದೆ ಅನ್ನೋದನ್ನು ಕೂಡ ಬಿಡಿಸಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ 2 ಬಣಗಳ ಕುರಿತು, ಅಂದ್ರೆ ಈ ಹಿಂದೆ ವಿಜೇಂದ್ರ ಅವರನ್ನ ಕರೆಸಿ ಮಾತುಕತೆ ಮಾಡಿದಂತಹ ಅಮಿತ್ ಶಾ ಅವರು ಈಗ ಭಿನ್ನರ ತಂಡದಿಂದಲೂ ಕೂಡ ಆ ಅಭಿಪ್ರಾಯವನ್ನು ಸಂಗ್ರಹಿಸ್ತಾ ಇದ್ದಾರೆ. ಈ ಇಬ್ಬರ ಅಭಿಪ್ರಾಯಗಳನ್ನ ಕಲೆ ಹಾಕಿದ ಬಳಿಕ, 2 ಬಣಗಳ ಅಭಿಪ್ರಾಯಗಳನ್ನ ಒಟ್ಟು ಸೇರಿಸಿದ ಬಳಿಕ ಅದನ್ನ ತೂಗಿ ನೋಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದಂತ ಅನಿವಾರ್ಯತೆ ಪಕ್ಷಕ್ಕಿದೆ. ಯಾಕಂದ್ರೆ ಇಬ್ಬರೂ ಕೂಡ, ಅಂದ್ರೆ 2 ಬಣ ಸದಸ್ಯರುಗಳು ಕೂಡ ಪಕ್ಷಕ್ಕೆ ಅನಿವಾರ್ಯವಾದವರೇ. ಶಿಷ್ಟು ಕ್ರಮವನ್ನು ಏಕಾಕಿ ತೆಗೆದುಕೊಳ್ಳಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ 2 ಕಡೆಯಲ್ಲೂ ಕೂಡ ಬಣದಲ್ಲಿ ಸದಸ್ಯರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಇದು ಪಕ್ಷದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಆ ಹಿನ್ನೆಲೆಯಲ್ಲಿ ಈ 2 ಅಂದ್ರೆ ತುಲನಾತ್ಮಕ ವ್ಯತ್ಯಾಸಗಳನ್ನ ತೆಗೆದುಕೊಂಡಿರುವಂತಹ ಆಡಳಿತ ಕ್ರೋಢೀಕೃತ ವ್ಯವಸ್ಥೆಯನ್ನ ಅಥವಾ ಅಲ್ಲಿನ ಡಾಟಾಗಳನ್ನ ಈಗ ಅವರು ಪರಿವೀಕ್ಷಣೆ ಮಾಡಬೇಕು. ಅದಕ್ಕಾಗಿ ಅವರು RSS ಮೊರೆ ಹೋಗುವಂತ ಯೋಚನೆಯನ್ನ ಮಾಡಿದ್ದಾರೆ. ಈ ಬಗ್ಗೆ ಲಿಂಬಾವಳಿ ಅವರ ಜೊತೆ ಕೂಡ ಅವರು ಮಾತುಕತೆಯನ್ನ ಮಾಡಿದ್ದು, ಸಂಘದ ಪ್ರಮುಖರ ಜೊತೆ ಮಾತುಕತೆಯನ್ನ ಮಾಡಿ ಅವರ ನಿರ್ಧಾರವನ್ನ ಪಡೆದ ಬಳಿಕ ಮುಂದೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೇನೆ ಅಥವಾ ನಿರ್ಧಾರವನ್ನು ಪ್ರಕಟಿಸ್ತೇನೆ ಅನ್ನುವಂತ ಮಾತನ್ನ ಅವರು ಹೇಳ್ಕೊಂಡಿದ್ದಾರೆ ಅಂತ ಹೇಳಿ. ಹೀಗಾದಲ್ಲಿ ಇದು 2ನೇ ಬಾರಿಗೆ RSS ನ ನಾಯಕರು ಪಕ್ಷದ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಮುಂದಾಳತ್ವವನ್ನು ವಹಿಸಲಿಕ್ಕೆ ಮತ್ತೊಂದು ವೇದಿಕೆ ನಡೆಯಾಗ್ತಾ ಇದೆ. ಈ ಹಿಂದೊಮ್ಮೆ ಬಣ ಬಡಿದಾಟದ ವಿಚಾರಕ್ಕೆ ಬಂದಿದ್ದಾಗ ಪಕ್ಷಕ್ಕೆ ಮುಜುಗರವಾಗದ ರೀತಿಯಲ್ಲಿ ನಡೆದುಕೊಳ್ಳುವಂತ ಯೋಚನೆಯನ್ನ ಮಾಡಬೇಕು, ಆ ನಿಟ್ಟಿನಲ್ಲಿ ಸಂಘದ ನಾಯಕರ ಸಹಕಾರವನ್ನು ಪಡಿಬೇಕು ಅನ್ನುವಂತ ಸೂಚನೆಯನ್ನ ವರಿಷ್ಠರು ಕೊಟ್ಟಿದ್ರು. ಆಗ ಒಂದು ಹಂತಕ್ಕೆ ಈ ವಿಚಾರದಲ್ಲಿ ಬದಲಾವಣೆ ಕಾಣಿಸ್ಕೊಂಡಿತ್ತು. ಆದ್ರೆ ಮತ್ತೆ ಅದು
ಭಿನ್ನ ಸ್ವರೂಪವನ್ನ ಪಡೆದುಕೊಂಡು ಹೋಗಿತ್ತು. ಈಗ ಮತ್ತೊಮ್ಮೆ ಅಂಥದ್ದೇ ಜವಾಬ್ದಾರಿಯನ್ನ ಸಂಘದ ಪ್ರಮುಖರಿಗೆ ಹೊರಿಸುವುದಕ್ಕೆ ಬಿಜೆಪಿ ವರಿಷ್ಠರು ಮುಂದಾಗಿದ್ದಾರೆ. ಇಲ್ಲಿ ನಾಯಕರು ತೆಗೆದುಕೊಳ್ಳುವ ನಿರ್ಧಾರ ಏನಿರುತ್ತೆ ಅನ್ನೋದು ಪ್ರಮುಖವಾದಂತ ವಿಚಾರ. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಭಿನ್ನರ ಬಣದ ಹಿಂದೆ RSS ಹಾಗೆ ಬಿಜೆಪಿಯ ಕೇಂದ್ರದ ನಾಯಕರುಗಳ ಸಪೋರ್ಟ್ ಇದೆ ಅನ್ನುವಂತ ಮಾತಿದೆ. ಹಾಗಿದ್ದಾಗ ಇವರ ವಿರುದ್ಧ ಶಿಸ್ತು ಕ್ರಮ ತೆಗೆದುಕೊಳ್ಳೋದು ಕಷ್ಟ. ಆದ್ರೆ ರಾಜ್ಯಾಧ್ಯಕ್ಷರ ಹುದ್ದೆಯ ಜೊತೆಗೆ ಪರ್ಯಾಯವಾಗಿ ಅವರೇನು ಬೇಡಿಕೆಯನ್ನು ಇಟ್ಟಿದ್ರು, ರಾಷ್ಟ್ರೀಯ ಹಂತದಲ್ಲಿ ಅವಕಾಶವನ್ನು ಕೊಡಿಸುವುದು, ಪಕ್ಷದೊಳಗೆ ಗುರುತರವಾದಂತಹ ಜವಾಬ್ದಾರಿಯನ್ನು ಕೊಡಿಸುವಂತದ್ದು, ಅವೆಲ್ಲದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡೋ ಸಾಧ್ಯತೆ ಇದೆ. ಎರಡೂ ಬಣದ ಪ್ರಮುಖರನ್ನ ಒಂದೆಡೆ ಕಲೆ ಹಾಕಿ ಸಮಾನ ಸ್ಥಾನಮಾನಗಳನ್ನು ಕಲ್ಪಿಸುವ ಮುಖಾಂತರ ಪಕ್ಷದ ಒಳಗಿನ ಹಾಗೆ ರಾಜ್ಯ ಘಟಕದಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನು ದೂರ ಸರಿಸುವುದಕ್ಕೆ ಅಧಿಕಾರ ಹಂಚಿಕೆ ಮಾಡಿ ಪಕ್ಷವನ್ನ ಸರಿದಾರಿಗೆ ತೆಗೆದುಕೊಂಡು ಹೋಗಬಹುದು ಅನ್ನುವಂಥ ನಿರೀಕ್ಷೆ ಮಾಡಲಾಗ್ತಾ ಇದೆ. Okay. ಎಲ್ಲವಕ್ಕೂ ಕೂಡ ಈ ಭವಿಷ್ಯ ನಿರ್ಧಾರವಾಗಲಿದೆ. ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ.